ಕಂಪನಿ ಸ್ಟಾರ್ಟ್ ಮಾಡಿದಾಗ ಐ ಥಿಂಕ್ ಐ ಆಮ್ ದ ಫಸ್ಟ್ ಕಸ್ಟಮರ್. ಓಕೆ, ನೀವೇ ಫಸ್ಟ್ ಕಸ್ಟಮರ್. ಪರ್ಗೋಲಾ ತರ ಟೈಪ್ ಮಾಡಿ MS ಅಲ್ಲಿ ಪೈಪ್ಸ್ ನ ಕೊಟ್ಟಿರೋದು. ಮತ್ತೆ ಇವಾಗ ಡ್ರಾಯಿಂಗ್ ಅಂತ ಎಲ್ಲ ಬರುತ್ತೆ, ಆ ತರದೆಲ್ಲ ನಿಮ್ಗೆ ಯಾವ ತರ ಅನಿಸ್ತಿತ್ತು ಡ್ರಾಯಿಂಗ್ಸ್ ಎಲ್ಲ? ಇಲ್ಲೆಲ್ಲ ವಾಲ್ಗೆಲ್ಲ ನೋಡೋದಾದ್ರೆ ಇಟಾಲಿಯನ್ ಮಾರ್ಬಲ್ ಸ್ಟೈಲ್ ತರ ಇದು ವಾಲ್ಗೆಲ್ಲ ಹಾಕಿರೋದು. ಗೈಡೆನ್ಸ್ ಎಲ್ಲ ಆಗಿ ಐ ಥಿಂಕ್ ಅವ್ರ ಅರ್ಧ ನನ್ಗೆ ಇಂಜಿನಿಯರಿಂಗ್ ಕಲಿಸ್ಕೊಟ್ರು ಅಂತ ಅನ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದೊಂದು ಸತಿ 12ವರೆಗೂ ಕೂತಿದ್ದೆ. ಇದು ವಾಸ್ತುವಿನಲ್ಲಿ ನಾವೇನಾದ್ರೂ ನಮಗೆ ಬೇಕು ಅಂತ ಕೇಳಿದ್ರೆ ಅದು ವಾಸ್ತುಗೆ ಸರಿನೋ ತಪ್ಪು ಅನ್ನೋದನ್ನು ಕೂಡ ಥಿಂಕ್ ಮಾಡಿ ಅಪಾರ್ಟ್ಮೆಂಟ್ ಸೆಟ್ ಮಾಡಿ. ಸೊ ಇದರಲ್ಲಾದ್ರೂ ಕೂಡ ನಾವೆಲ್ಲರೂ ಅಂತ ನಾನು ಯಾವತ್ತೂ ಕೆಲಸ ಮಾಡ್ತೀನಿ. ವೀಕ್ಷಕರೇ, ನಾನಿವತ್ತು ಒಂದು ಬ್ಯೂಟಿಫುಲ್ ಡಬಲ್ ಡೂಪ್ಲೆಕ್ಸ್ ಹೋಮ್ ಟೂರ್ ಜೊತೆ ಬಂದಿದ್ದೀನಿ. ಹೌದು ವೀಕ್ಷಕರೇ, ನೀವು ನೋಡ್ತಾ ಇರೋ ಈ ಮನೆ 16:40 ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವ ಡಬಲ್ ಡೂಪ್ಲೆಕ್ಸ್ ಮನೆ. ಇದು ನಮ್ಮ ಕೈಟ್ಸ್ ಅವರ ಮೊಟ್ಟ ಮೊದಲ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು. ಬನ್ನಿ ಹೇಗಿದೆ ಅಂತ ನಾನು ತೋರಿಸ್ತೀನಿ. ನಾನಿನ್ನ ಫ್ರಂಟ್ ಎಲಿವೇಶನ್ ಬಗ್ಗೆ ಹೇಳೋದಾದ್ರೆ ನೀವೇ ಅಬ್ಸರ್ವ್ ಮಾಡ್ಬೋದು. ಇದು ನಮಗೆ ಕಂಪ್ಲೀಟ್ 10 feet ವರೆಗೂ ಗೇಟ್ ಬಂದಿದೆ. ವಿತ್ MS ಅಲ್ಲಿ CNC ಕಟ್ಟಿಂಗ್ ಡಿಸೈನ್ ನ ಮಾಡಿರೋದು. ಫ್ರಂಟ್ ಎಲಿವೇಶನ್ ಅಬ್ಸರ್ವ್ ಮಾಡಿ, ತುಂಬಾ ಸಿಂಪಲ್ ಆಗಿ ಪ್ಲಾನ್ ಮಾಡಿರೋದು. ಇಲ್ಲೆಲ್ಲ ನಾವು ವುಡನ್ ಟೈಲ್ಸ್ ನ ಯೂಸ್ ಮಾಡಿದೀವಿ. ಕಂಪ್ಲೀಟ್ ಅದ್ರ ಸೈಡ್ ಅಲ್ಲೆಲ್ಲ ನಾವು ಡೆಕೋರೇಟಿವ್ ಟೈಲ್ಸ್ ನ ಯೂಸ್ ಮಾಡಿ ಪ್ಲಾನ್ ಮಾಡಿರೋದು. ಇನ್ನು ಅಲ್ಲೆಲ್ಲ ನೋಡೋದಾದ್ರೆ ಅಲ್ಲೂ ಕೂಡ MS ಅಲ್ಲಿ CNC ಕಟ್ಟಿಂಗ್ ಡಿಸೈನ್ ನ ಮಾಡಿರೋದು. ಅಲ್ಲಿ ಬಾಲ್ಕನಿ ಬರ್ತಾ ಇದೆ ನಮ್ಗೆ. ಇನ್ನು ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲೆಲ್ಲ ಬರ್ಗೋಲಾ ತರ ಟೈಪ್ ಮಾಡಿ MS ಅಲ್ಲಿ ಪೈಪ್ಸ್ ನ ಕೊಟ್ಟಿರೋದು. ಕಂಪ್ಲೀಟ್ ಇದು ನಮ್ಗೆ ಕಂಪ್ಲೀಟ್ ಟೆಕ್ಸ್ಚರ್ ಪೇಂಟ್ ಇಂದ ಫಿನಿಶಿಂಗ್ ಮಾಡಿರೋದು. ಬನ್ನಿ ಒಳಗಡೆ ಹೋಗೋಣ. ವೀಕ್ಷಕರೇ, ನಾನು ಈ ಡಬಲ್ ಡೂಪ್ಲೆಕ್ಸ್ ಮನೇನ ಪಾರ್ಟ್ 1 ಪಾರ್ಟ್ 2 ವಿಡಿಯೋನ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಪಾರ್ಟ್ 1 ವಿಡಿಯೋ ನೋಡಿದವರು ಪಾರ್ಟ್ 2 ವಿಡಿಯೋನ ನೋಡೋದನ್ನ ಮಾತ್ರ ಮಿಸ್ ಮಾಡಬೇಡಿ. ಬನ್ನಿ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಇದು ನಮಗೆ ಕಂಪ್ಲೀಟ್ ಕಾರ್ ಪಾರ್ಕಿಂಗ್ ಸಿಗ್ತಾ ಇದೆ. ತುಂಬಾ ಯೂಸ್ ಆಗಿದೆ. ಕಂಪ್ಲೀಟ್ ಪೂರ್ತಿನೂ ಕಾರ್ ಪಾರ್ಕಿಂಗ್ ಬರ್ತಾ ಇದೆ. ಫಾರ್ ಇಲ್ಲಿ ಸೆಕ್ಯೂರಿಟಿಗೋಸ್ಕರ ಅಲ್ಲಿ 1 RK ನ ಮಾಡಿರೋದು. ಇಲ್ಲಿ ನಮಗೆ ಕಾರ್ ಪಾರ್ಕಿಂಗ್ ಟೈಲ್ಸ್ ಎಲ್ಲ ಪರ್ ಸ್ಕ್ವೇರ್ ಫೀಟ್ 65 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೀವು ನೋಡೋದಾದ್ರೆ ಗ್ಯಾಸ್ ಕನೆಕ್ಷನ್ಸ್ ನ ಮನೆಗಳಿಗೆ ಗ್ಯಾಸ್ ಕನೆಕ್ಷನ್ಸ್ ನ ಕೊಡೋದಕ್ಕೋಸ್ಕರ ಇಲ್ಲಿ ಮಾಡಿರೋದು. ಸೇಫ್ಟಿ ಪರ್ಪಸ್ಗೋಸ್ಕರ ಇಲ್ಲಿ ಗ್ರಿಲ್ಲಿಂಗ್ ನ ಮಾಡಿರೋದು. ಇನ್ನು ಆದ್ರೆ ಹಾಗೆ ಡಬಲ್ ಡೂಪ್ಲೆಕ್ಸ್ಗೆ ಹೋಗೋಣ ಬನ್ನಿ. ಆ ಕಡೆಯಿಂದ ನಮಗೆ ಡಬಲ್ ಡೂಪ್ಲೆಕ್ಸ್ ಎಂಟ್ರಿ ಇದೆ. ಇದು ನಮಗೆ ಕಾರ್ ಪಾರ್ಕಿಂಗ್ ಎಂಟ್ರಿ. ಬನ್ನಿ ಹೋಗೋಣ. ಇವಾಗ ನಮ್ಮ ಜೊತೆ ಮನೆ ಓನರ್ ಆಗಿರುವ ಸಂಗೀತ ಮ್ಯಾಮ್ ಅವ್ರು ಇದ್ದಾರೆ. ಅವ್ರ ಹತ್ರನೇ ಕೇಳೋಣ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ಹೇಗಿದ್ದೀರಾ ಮ್ಯಾಮ್? ಫೈನ್ ಮ್ಯಾಮ್, ಗುಡ್, ಡೂಯಿಂಗ್ ಗುಡ್. ಮ್ಯಾಮ್, ಇವಾಗ ಮೊದಲನೇದಾಗಿ ಕ್ವೆಶನ್ಸ್ ಅಂತ ಬಂದ್ರೆ, ನಿಮಗೆ ಕೈಟ್ಸ್ ಮುಂಚೆನೆ ಗೊತ್ತಿತ್ತಾ, ಪರಿಚಯ ಇತ್ತಾ? ನಾನು ಐ ಥಿಂಕ್ 2010 ಅಲ್ಲೇ ನಮಗೆ ಪರಿಚಯ ಇತ್ತು. 2010 ಅಲ್ಲೇ ಪರಿಚಯ ಇತ್ತು. ಹಾ, ಕೈಟ್ಸಿಗೆ ಏನಕ್ಕೆ ಮ್ಯಾಮ್ ನೀವು ಪ್ರಾಜೆಕ್ಟ್ ನ ಕೊಡ್ಬೇಕಂತ ಅನ್ನಿಸ್ತು? ಇಲ್ಲ, ಕೈಟ್ಸ್ ಆಕ್ಚುಲಿ ನನ್ನ ಕಸಿನ್ಸ್ ಎಲ್ಲ ಸೇರ್ ಮಾಡಿದ್ದು 1 ಪಾಯಿಂಟ್. ಓಕೆ. ಎರಡನೇದು ಫಸ್ಟ್ ಅವರು ಈ ಕಂಪನಿ ಸ್ಟಾರ್ಟ್ ಮಾಡಿದಾಗ ಐ ಥಿಂಕ್ ಐ ಆಮ್ ದ ಫಸ್ಟ್ ಕಸ್ಟಮರ್. ಓಕೆ, ನೀವೇ ಫಸ್ಟ್ ಕಸ್ಟಮರ್. ಅವರಿಗೆ. ಸೊ ಹಾಗಾಗಿ ಹಾ ಮ್ಯಾಮ್, ಇವಾಗ ಫಸ್ಟ್ ಕಸ್ಟಮರ್ಸ್ ಅಂತ ನೀವೇ ಹೇಳ್ತಿದ್ದೀರಾ. ಇವಾಗ ಲೈಕ್ ಅವ್ರು ಇನ್ನೂ ಯಾವ್ದು ಪ್ರಾಜೆಕ್ಟ್ಸ್ ಮಾಡಿರೋದಿಲ್ಲ. ಮತ್ತೆ ಹೆಂಗ್ ಟ್ರಸ್ಟ್, ನಂಬಿಕೆಯಿಂದ ಹೆಂಗ್ ಬಂತು? ಎಲ್ಲಾರ್ಗು ಒಂದು ಅವಕಾಶ ಅಂತ ಸಿಗ್ಬೇಕಲ್ವಾ, ಅವ್ರನ್ನ ಪ್ರೂವ್ ಮಾಡ್ಕೊಳ್ಳಿಕ್ಕೆ. ಸೊ ವಿ ಹ್ಯಾವ್ ಅದೊಂದು ರೀಸನ್ ಇಟ್ಕೊಂಡು ನೀವು ಕೈಟ್ಸ್ ಪ್ರಾಜೆಕ್ಟ್ ನ ಕೊಟ್ರಿ. ಇಲ್ಲಿಂದ ಡುಪ್ಲೆಕ್ಸ್ ಮನೆ ಎಂಟ್ರಿ ಆಗ್ತಾ ಇದೀವಿ. ಇಲ್ಲಿ ನೀವು ನೋಡ್ಬೋದು, ನಮಗೆ ಸ್ಟೇರ್ ಕೇಸ್ 6 feet ಅಲ್ಲಿ ಇದು ತುಂಬಾ ಸ್ಟೇರ್ ಕೇಸ್ ತುಂಬಾ ದೊಡ್ಡದಾಗಿ ಬಂದಿದೆ. 6 feet ಅಲ್ಲಿ ಸಿಗ್ತಾ ಇದೆ. ನಾವು ಫ್ಲೋರಿಂಗ್ ಎಲ್ಲ ಇಲ್ಲಿ 60 ರೂಪಿ ಪರ್ ಸ್ಕ್ವೇರ್ ಫೀಟ್ ಇದು ಸ್ಟಾರ್ಟ್ ಆಗ್ತಾ ಇರೋದು. ಇಲ್ಲೆಲ್ಲ ವಾಲ್ಗೆಲ್ಲ ನೋಡೋದಾದ್ರೆ ಇಟಾಲಿಯನ್ ಮಾರ್ಬಲ್ ಸ್ಟೈಲ್ ತರ ಇದು ವಾಲ್ಗೆಲ್ಲ ಹಾಕಿರೋದು. ಇದು ನಮಗೆ ಪರ್ ಸ್ಕ್ವೇರ್ ಫೀಟ್ 65 ರೂಪಿ ಇಂದ ಸ್ಟಾರ್ಟ್ ಆಗುತ್ತೆ. ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಇದು.
ಬನ್ನಿ ಒಳಗಡೆ ಹೋಗೋಣ. ಇಲ್ಲೆಲ್ಲ ನೀವು ಫ್ಲೋರಿಂಗ್ ನೋಡೋದಾದ್ರೆ ಇದೆಲ್ಲ ಪ್ರೀಮಿಯಂ ಅಂತ ಹೇಳ್ಬೋದು. ಇದೆಲ್ಲ 140 ರುಪೀಸ್ ಹೈಯೆಸ್ಟ್ ಕಾಸ್ಟ್ ಇದು. ಇನ್ ಡೋರ್ ಬಗ್ಗೆ ನೋಡೋದಾದ್ರೆ ಇದೆಲ್ಲ ಫ್ರೇಮು ಶಟರ್ ಎಲ್ಲ ನಮಗೆ ಟೀ ಕುಡೆ ಬರ್ತಾ ಇದೆ. ಇದು ಅರೌಂಡ್ ನಮಗೆ ಒಂದು 80 to 1 lakh ಅಲ್ಲಿ ಇದು ಅರೌಂಡ್ ನಮಗೆ ಸಿಗ್ತಾ ಇದೆ. ತುಂಬಾ ಸಿಂಪಲ್ ಆಗಿ ಕಾಣಿಸ್ತಾ ಇದೆ, ಬಟ್ ಲುಕ್ ವೈಸ್ ನೋಡೋದಾದ್ರೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ನೋಡ್ಬೋದು ನೀವು, ಇದೆಲ್ಲ ಬ್ರಾಸ್ ಅಲ್ಲಿ ಕೊಟ್ಟಿರೋದು. ಮತ್ತೆ ಇದು ಹ್ಯಾಂಡಲ್ ಕೂಡ ಅಷ್ಟೇ ಯುನಿಕ್ ಆಗಿ ಬಂದಿದೆ. ಬನ್ನಿ ಒಳಗಡೆ ಹೋಗೋಣ. ಇದು ನಮಗೆ ಫೋಯರ್ ಏರಿಯಾ ಸಿಗ್ತಾ ಇದೆ. ನೋಡ್ಬೋದು ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಅಂತ. ಫುಲ್ ಇಂಟೀರಿಯರ್ ಇಂದ ಇದನ್ನೆಲ್ಲ ಮಾಡಿರೋದು. ಎಂಟ್ರಿಲೇ ನಮಗೆ ವೆಲ್ಕಮಿಂಗ್ ತರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಮಗೆ ಫೋಯರ್ ಏರಿಯಾನೇ 9/11 ಕಂಪ್ಲೀಟ್ ಇದು ಸಿಗ್ತಾ ಇದೆ. ಫ್ಲೋರ್ ಅಲ್ಲಿ ಎಲ್ಲ ನೋಡೋದಾದ್ರೆ, ಫ್ಲೋರಿಂಗ್ ಎಲ್ಲ ನೋಡೋದಾದ್ರೆ ಇದೆಲ್ಲ ಕಂಪ್ಲೀಟ್ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರೋದು. ಕಂಪ್ಲೀಟ್ ಇದು ನಮಗೆ 600 to 800 ಇಂದ ಕಂಪ್ಲೀಟ್ ಸಿಗ್ತಾ ಇದೆ. ಕಲರ್ ಕಾಂಬಿನೇಷನ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಬ್ಲಾಕ್ ಅಂಡ್ ವೈಟ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದು ಮಾಡಿರೋದು. ಬನ್ನಿ ಇಲ್ಲಿ ಹಾಗೆ ಬಂದ್ರೆ ನಮ್ಗೆ ಇದು ಕಂಪ್ಲೀಟ್ ಹಾಲ್ ಸಿಗ್ತಾ ಇದೆ. ಕಂಪ್ಲೀಟ್ ಹಾಲ್ ನಮ್ಗಿದು 20/18 ಅಲ್ಲಿ ಕಂಪ್ಲೀಟ್ ಹಾಲ್ ಸಿಗ್ತಾ ಇದೆ. ನೋಡ್ಬೋದು ನೀವು, ಇಲ್ಲಿ ಸಿ ಪ್ಯಾನಲ್ ಬಂದಿದೆ, ಟಿವಿದು ಸಿ ಪ್ಯಾನಲ್ ಬಂದಿದೆ, ಟಿವಿ ಯೂನಿಟ್. ಅಂಡ್ ಇಲ್ಲೆಲ್ಲ ನೀವು ನೋಡೋದಾದ್ರೆ ಕಂಪ್ಲೀಟ್ ಇದೆಲ್ಲ ವಾಲ್ ಪೇಪರ್ ಇಂದ ಕವರ್ ಮಾಡಿರೋದು. ಮನೆ ಆಲ್ಮೋಸ್ಟ್ ಕಂಪ್ಲೀಟ್ ವಾಲ್ ಪೇಪರ್ ಇಂದಾನೆ ತುಂಬಾ ಯುನಿಕ್ ಆಗಿ ಕಾಣಿಸ್ತಾ ಇದೆ. ಇನ್ ಇಲ್ಲೋಗೋಣ ಬನ್ನಿ. ಇಲ್ಲಿ ಪೂಜಾ ರೂಮ್ ಇದೆ. ನಿಮ್ಗೆ ಯಾವ ತರ ಸಪೋರ್ಟ್ ಸಿಗ್ತಾ ಇತ್ತು ಮ್ಯಾಮ್ ಕೈಟ್ಸ್ ಇಂದ? ಎಲ್ಲಾ ತರನು ಮಾರಲ್ ಸಪೋರ್ಟು ಇತ್ತು, ದೆನ್ ಫಿನಾನ್ಷಿಯಲಿ ಆಗಲಿ, ಗೈಡೆನ್ಸ್ ಅಲ್ಲಿ ಆಗಲಿ. ಐ ಥಿಂಕ್ ಅವ್ರ ಅರ್ಧ ನನ್ನ ಇಂಜಿನಿಯರಿಂಗ್ಗೆ ಕಲ್ಸ್ಕೊಟ್ರು ಅಂತ ಅನ್ಕೊಳ್ತೀನಿ. ಆ ರೀತಿನಲ್ಲಿ ಪ್ರತಿ ಸ್ಟೆಪ್ಪು ಇದಾದ್ಮೇಲೆ ಇದು ಹಂಗೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳಿ ಅವರು ಕೂಡ ಚೆನ್ನಾಗಿ ಮಾಡ್ಕೊಟ್ರು ನಂಗೆ ಬಿಲ್ಡಿಂಗು. ಈವನ್ ನನ್ಗೂ ಚೆನ್ನಾಗಿ ಕಲ್ಸ್ಕೊಟ್ರು. ಓಕೆ, ಈಗ ಸೈಟ್ ಇಂಜಿನಿಯರ್ಸ್ ಅಂತ ಇದ್ರ ಮ್ಯಾಮ್ ಇಲ್ಲಿಗೆ? ಮುಂಚೆ ಫಸ್ಟ್ ಪ್ರಾಜೆಕ್ಟ್ ಅಂತ ಹೇಳ್ತಿದ್ದೀರಾ? ಫಸ್ಟ್ ಪ್ರಾಜೆಕ್ಟ್ ಅಂತ ಇದ್ರು, ಅವರೇ ಸೈಟ್ ಇಂಜಿನಿಯರ್ ಆಗಿ ಫಸ್ಟ್ ಸರ್ರೇ ಇದ್ರು ನಮ್ ಜೊತೆಗೆ. ಮತ್ತೆ ಸೈಟ್ ಇಂಜಿನಿಯರ್ ಅವ್ರು ಮತ್ತೆ ಇವಾಗ ಡ್ರಾಯಿಂಗ್ ಅಂತ ಎಲ್ಲ ಬರುತ್ತೆ, ಆ ತರದೆಲ್ಲ ನಿಮ್ಗೆ ಯಾವ ತರ ಅನ್ನಿಸ್ತಿತ್ತು? ಡ್ರಾಯಿಂಗ್ಸ್ ಎಲ್ಲ ಸಪೋರ್ಟ್? ಐ ಥಿಂಕ್ ಫಸ್ಟ್ ಟೈಮ್ ನಾವು ಟೇಕನ್ ಆಲ್ಮೋಸ್ಟ್ 1 month ಮೇಲೆ ಟೈಮ್ ತಗೊಂಡಿದೀವಿ. ಪ್ರತಿದಿನ ನಾವು ಕೂಡ ಯಾಕಂದ್ರೆ ನಮ್ಗೆ ಫಸ್ಟ್ ಪ್ರಾಜೆಕ್ಟ್ ಅದು, ಅಂಡ್ ಇಟ್ಸ್ ಕಮರ್ಷಿಯಲ್ ಪ್ರಾಜೆಕ್ಟ್ ಇತ್ತು, ಹಾಸ್ಟೆಲ್ ಪ್ರಾಜೆಕ್ಟ್. ಹಾಗಾಗಿ ನಮಗೂ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಕಡಿಮೆ ಇತ್ತು. ಹಾಗಾಗಿ ಡೈಲಿ ಒಂದೊಂದು ಹೊಸ ತಲೆಯಲ್ಲಿ ಬಂದಿದ ತಕ್ಷಣ ನಾವು ಅಗೇನ್ ವಿ ಯೂಸ್ ಟು ಸೇ ಪಾಪ ನೈಟ್ 10-10:30 ಆದ್ರೂ ಕೂಡ ಪೇಷನ್ಸ್ ಇಂದ ಕೂತ್ಕೊಂಡು ಪ್ರತಿದಿನ ನಮ್ಮ ಎದುರುಗಡೆನೆ ಡ್ರಾಯಿಂಗ್ಸ್ ನೆಲ್ಲ ಆಲ್ಮೋಸ್ಟ್ ಒಂದೊಂದ್ ಸರ್ತಿ 12 ಕೂತಿದ್ದೀವಿ. ಸೊ ಪೇಷನ್ಸ್ ಇಂದ ಅವರು ಹೇಳಿದ್ರು, ಒಂದ್ಸತಿ ಡ್ರಾಯಿಂಗ್ ಸೆಟಲ್ ಆದ್ಮೇಲೆ ನೀಟಾಗಿ ಕೂತ್ಕೊಂಡು, ಈವನ್ ದೇ ಹ್ಯಾವ್ ಗಿವನ್ ಮೋರ್ ಪ್ರಾಮಿನೆನ್ಸ್ ಟು ವಾಸ್ತು ಆಲ್ಸೋ. ಇದು ವಾಸ್ತುನಲ್ಲಿ ನಾವೇನಾದ್ರೂ ನಮ್ಗೆ ಇದು ಬೇಕು ಅಂತ ಕೇಳಿದ್ರೆ ಅದು ವಾಸ್ತುಕ್ ಸರಿನೋ ತಪ್ಪೋ ಅನ್ನೋದನ್ನು ಕೂಡ ಥಿಂಕ್ ಮಾಡಿ ಅಕಾರ್ಡಿಂಗ್ ಟು ದಟ್ ಚೆಕ್ ಮಾಡಿ ನಮ್ಗೆ ಕನ್ಸ್ಟ್ರಕ್ಷನ್ ಅಪ್ಡೇಟ್ಸ್ ಮಾಡ್ತಾ ಇದ್ರ ಮ್ಯಾಮ್? ಎಸ್ ಮ್ಯಾಮ್, ನಾವು ಇದ್ವಿ, ಅವರು ಮಾಡ್ತಾ ಇದ್ರು. ಅಂಡ್ ಗ್ರೂಪ್ ಮಾಡಿದ್ವಿ, ಗ್ರೂಪ್ ಅಲ್ಲಿ ಪ್ರತಿದಿನ ಏನಾಗ್ತಿತ್ತು ಅದನ್ನ ಅಪ್ಡೇಟ್ ಮಾಡ್ತಾ ಇದ್ರು. ಕಂಪ್ಲೀಟ್ ಇದು ಪೂಜಾ ರೂಮ್ ನೀವು ಅಬ್ಸರ್ವ್ ಮಾಡ್ಬೋದು, ಎಷ್ಟು ತುಂಬಾ ಚೆನ್ನಾಗಿ ಬಂದಿದೆ. ನೀವು ನೋಡ್ಬೋದು ಇಲ್ಲೆಲ್ಲ ವಿತ್ ಇದು ಕಂಪ್ಲೀಟ್ ನಮಗೆ ಟೀ ಕುಡ್ ಸಿಗ್ತಾ ಇದೆ ವಿತ್ ಫ್ರೇಮು ಶಟರ್ ಎಲ್ಲ. ನಮ್ಗೆ ಆಲ್ಮೋಸ್ಟ್ ಇದು ಒಂದು 60K ಇದು ನಿಮಗೆ ಸಿಗ್ತಾ ಇದೆ. ನೀವು ಅಬ್ಸರ್ವ್ ಮಾಡ್ಬೋದು, ಇದು ಆಲ್ಮೋಸ್ಟ್ CNC ಕಟ್ಟಿಂಗ್ ಅಲ್ಲಿ ಇದು ಕಾಣಿಸ್ತಾ ಇದೆ. ಮತ್ತೆ ಇದು ವಿತ್ ಗ್ಲಾಸ್ ಬರ್ತಾ ಇದೆ. ಇನ್ನು ಒಳಗಡೆ ನೋಡೋದಾದ್ರೆ ನೀವು ಕಂಪ್ಲೀಟ್ ಇದು ನಮಗೆ 5/6 ಕಂಪ್ಲೀಟ್ ಪೂಜಾ ರೂಮ್ ಸಿಗ್ತಾ ಇದೆ. ಇದೆಲ್ಲ ನಾವು ವಾಲ್ಗೆಲ್ಲ ಯೂಸ್ ಮಾಡಿರೋದು ವೆಟ್ರಿಫೈಡ್ ಟೈಲ್ಸ್. ಅಂಡ್ ಇದು ನಾವು ಸ್ಟೆಪ್ ಕೊಟ್ಟಿದೀವಿ. ಇನ್ನು ಹಾಗೆ ಇಲ್ಲಿ ಮುಂದೆ ಬಂದ್ರೆ ನಮ್ಗೊಂದು ಡೈನಿಂಗ್ ಹಾಲ್ ಸಿಗ್ತಾ ಇದೆ. ನೀವು ಅಬ್ಸರ್ವ್ ಮಾಡ್ಬೋದು, ಡೈನಿಂಗ್ ಹಾಲು ಕೂಡ ನಮಗೆ 10/11 ಅಲ್ಲಿ ಕಂಪ್ಲೀಟ್ ಡೈನಿಂಗ್ ಹಾಲ್ ಇಲ್ಲಿ ಸಿಗ್ತಾ ಇದೆ. ಡೈನಿಂಗ್ ಹಾಲ್ ಇದ್ಮೇಲೆ ವಾಶ್ ಬೇಸಿನ್ ಅಂತೂ ಇರಲೇಬೇಕಲ್ಲ. ಸೊ ಇಲ್ಲಿ ಒಂದು ವಾಶ್ ಬೇಸಿನ್ ನ ಕೊಟ್ಟಿದೀವಿ. ಅಂಡ್ ಇಲ್ಲಿ ಒಂದು ಕೌಂಟರ್ ಟಾಪ್ ನ ಕೊಟ್ಟಿದೀವಿ ವಿತ್ ಗ್ಲಾಸ್ ವಿತ್ ಮಿರರ್ ಬಂದಿದೆ ಇಲ್ಲಿ. ಇಲ್ಲಿ ಹಾಗೆ ಕಿಚನ್ ಸಿಗ್ತಾ ಇದೆ. ಬನ್ನಿ, ಇದು ನಮಗೆ ಕಂಪ್ಲೀಟ್ ಕಿಚನ್ ನಮಗೆ 12/12 ಅಲ್ಲಿ ಕಂಪ್ಲೀಟ್ ಕಿಚನ್ ಸಿಗ್ತಾ ಇದೆ. ಅನ್ಕೋಬಹುದು ಮನೆ ತುಂಬಾ ವಿಶಾಲವಾಗಿ ಬಂದಿದೆ. ಮತ್ತೆ ನೀವು ಇಲ್ಲಿ ಫ್ಲೋರಿಂಗ್ ಅಬ್ಸರ್ವ್ ಮಾಡೋದಾದ್ರೆ ಇದು ನಮಗೆ ಇದು ಕೂಡ ಇಟಾಲಿಯನ್ ಮಾರ್ಬಲ್ ಬರ್ತಾ ಇದೆ ಫ್ಲೋರಿಂಗ್, ಬಟ್ ಅದು ವೈಟ್ ಕಲರ್ ಅಲ್ಲಿ ಇದೆ. ಸ್ವಲ್ಪ ಇದು ಡಾರ್ಕ್ ಶೇಡ್ಸ್ ಅಲ್ಲಿ ಸಿಗ್ತಾ ಇದೆ ನಮಗೆ. ಇಲ್ಲೆಲ್ಲ ನೀವು ನೋಡೋದಾದ್ರೆ ಇದೆಲ್ಲ ನಮಗೆ AGB ಬ್ರ್ಯಾಂಡ್ ಅಲ್ಲಿ ಯೂಸ್ ಮಾಡಿರೋದು. ಇದು ನಮ್ಗೆ ಅರೌಂಡ್ 140 ರುಪೀಸ್ ನಮಗೆ ಇದು ಪರ್ ಸ್ಕ್ವೇರ್ ಫೀಟ್ ಸಿಗ್ತಾ ಇದೆ. ಇಲ್ಲೆಲ್ಲ ವಾಶ್ ಬೇಸಿನ್ ನ ಕೊಟ್ಟಿರೋದು. ಅಂಡ್ ಇಲ್ಲಿ ಒಂದು UPVC ವಿಂಡೋಸ್ ನ ಪ್ರೊವೈಡ್ ಮಾಡಿದೀವಿ. ಬನ್ನಿ ಹಾಗೆ ಇಲ್ಲಿ ನಮಗೆ ವಾಶ್ರೂಮ್ ಸಿಗ್ತಾ ಇದೆ. ಬನ್ನಿ ನೋಡೋಣ.
ಕಂಪ್ಲೀಟ್ ಇದು ನಮ್ಗೆ ವಾಶ್ರೂಮ್ 4/7 ಅಲ್ಲಿ ಇದು ಕಂಪ್ಲೀಟ್ ವಾಶ್ರೂಮ್ ಸಿಗ್ತಾ ಇರೋದು. ಇಲ್ಲೆಲ್ಲ ನೀವು ಅಬ್ಸರ್ವ್ ಮಾಡೋದಾದ್ರೆ ಫ್ಲೋರಿಂಗಿಗೆಲ್ಲ ನಾವು ಇಲ್ಲಿ 2/4 ಟೈಲ್ಸ್ ಹಾಕಿರೋದು, ಮತ್ತೆ ವಾಲ್ಗೆಲ್ಲ ಇಲ್ಲಿ 2/2 ಟೈಲ್ಸ್ ಹಾಕಿರೋದು. ಇಲ್ಲೊಂದು ರೂಮ್ ಇದೆ, ಬಟ್ ಅವ್ರು ಮಲ್ಕೊಂಡಿದ್ದಾರೆ, ಡಿಸ್ಟರ್ಬ್ ಮಾಡೋದ್ ಬೇಡ, ಬನ್ನಿ ಮೇಲೆ ಹೋಗೋಣ. ಇವಾಗ ಚೇಂಜಸ್ ಅಂತ ಬರುತ್ತೆ. ಇವಾಗ ನೀವೇ ಹೇಳಿದ್ರಿ ನೈಟ್ ಅಂತ ನಮ್ಗೆ ಏನಾದ್ರು ಒಂದು ಐಡಿಯಾ ಬಂತು ಅಂದ್ರೆ ಮತ್ತೆ ಮಾರ್ನಿಂಗ್ ಚೇಂಜಸ್, ಆ ಚೇಂಜಸ್ ಎಲ್ಲ ಮಾಡ್ಕೊಡ್ತಾ ಇದ್ರ? ಡೆಫಿನೆಟ್ಲಿ ಮಾಡಿದ್ದಾರೆ. ಹೇಳಿದ್ನ ಕರೆಕ್ಟ್ ಆಗಿ ಎಲ್ಲ ಏನು ಮಾಡಿದ್ದಾರೆ ಮಾಡಿದ್ದಾರೆ. ಸಿ ದೇರ್ ಆರ್ ವೇರ್ ಎವರ್ ಇಟ್ ಇಸ್ ಪಾಸಿಬಲ್ ದೇ ಹ್ಯಾವ್ ಡನ್. ಸಿ ಮಾಡಿ ಎಲ್ಲ ಕಟ್ ಆದ್ಮೇಲೆ ನೀವು ಮಾಡ್ಕೊಡಿ ಅಂದ್ರೆ ಆಗದೆ ಇರೋದನ್ನ ಆಗಿಲ್ಲ ಅಷ್ಟೇನೆ. ಬಟ್ ವೆರ್ ಎವರ್ ಇಟ್ ಇಸ್ ಪಾಸಿಬಲ್ ದೇ ಹ್ಯಾವ್ ಡನ್ ಇಟ್. ನೀವು ಹೇಳ್ತೀರಾ ಕೈಟ್ಸ್ ಗೆ ಪ್ರಾಜೆಕ್ಟ್ ನ ಕೊಡ್ಬೋದು ಅಂತ? ಡೆಫಿನೆಟ್ಲಿ, ಯಾಕಂದ್ರೆ ನಾನು ಅದು ಒಂದೇ ಪ್ರಾಜೆಕ್ಟ್ ಅಲ್ಲ ನೋಡಿ, ಕಮರ್ಷಿಯಲ್ 39 ರೂಮ್ಸ್ ಇದೆ ಬಿಲ್ಡಿಂಗ್ ಅಲ್ಲಿ, ಒಂದಲ್ಲ ಎರಡು. ಸೊ ಒಂದು ಸೆಲ್ಲರ್ ಇದ್ದು ಅಲ್ಲೇ ರಾಜಕಾಲುವೆ ಬಿಲ್ಡಿಂಗ್ ನಮ್ದು ಹತ್ರ ಇದ್ರು ಕೂಡ ಅದೇ ಪ್ರಾಜೆಕ್ಟ್. ಆದ್ರೆ ನಮ್ಗೆ ಇವತ್ತವರೆಗೂ ಒಂದು ಪ್ಲಂಬಿಂಗ್ ಪ್ರಾಬ್ಲಮ್ ಬಂದಿಲ್ಲ, ಒಂದು ಎಲೆಕ್ಟ್ರಿಕಲ್ ಒಂದು ಲೀಕೇಜ್ ಆಗಿಲ್ಲ. ಈಗ ಸ್ವಂತ ನಾವೇ ನಿಂತು ಕಾಲೇಜ್ ಕಟ್ಟಿದೀವಿ, ಆದ್ರೆ ಆಲ್ರೆಡಿ ನಾವು ಲೀಕೇಜ್ ನ ಫೇಸ್ ಮಾಡ್ತಾ ಇದ್ದೀನಿ ನಾನು. ಆದ್ರೆ ಇವ್ರೇ ನಿಂತು ಕಟ್ಕೊಟ್ಟಿರೋ ನಂಗೆ ಬಿಲ್ಡಿಂಗ್ ಅಲ್ಲಿ ನನ್ಗೆ ಇವತ್ತವರೆಗೂ ನನ್ಗೆ ಒಂದ್ ಲೀಕೇಜ್ ಇಲ್ಲ. ಅದು 2010 ಅಲ್ಲಿ ಅದನ್ನ ಮಾಡ್ಕೊಟ್ರು. ದೆನ್ ಈ ಬಿಲ್ಡಿಂಗು ಐ ಥಿಂಕ್ 4 years ಬಿಫೋರ್ ವಿ ಹ್ಯಾವ್ ಪ್ರಾಜೆಕ್ಟ್, ನಮ್ ಸ್ವಂತ ಮನೆ ಇದನ್ನ ಕಟ್ಕೊಟ್ರು. ಸೊ ಇದ್ರಲ್ಲಾದ್ರೂ ಕೂಡ ನಾವೆಲ್ಲೂ ಒಂದ್ ಲೀಕೇಜ್ ಅಂತ ನಾವ್ ಯಾವತ್ತೂ ಫೇಸೇ ಮಾಡಿಲ್ಲ ಇನ್ನೂವರೆಗೂ 4 months ಅಲ್ಲಿ 4 years ಅಲ್ಲಿ. ಸೊ ನಮ್ಗೆ ಇಲ್ಲಿ ಮನೇಲಾದ್ರೂ ಅಷ್ಟೇ ಮಾತಾಡಿದ ಪ್ರಕಾರ ನಮ್ದು ಗ್ರಾನೈಟ್ ಇತ್ತು, ದೆನ್ ನನ್ಗೆ ಮಾರ್ಬಲ್ ಬೇಕಿತ್ತು, ಕೆಲವೊಂದ್ ಕಡೆ ಟೈಲ್ಸ್ ಬೇಕಿತ್ತು, ಅದನ್ನೆಲ್ಲ ಚೇಂಜ್ ಮಾಡಿ ಕಲೆಕ್ಷನ್ ಮಾಡಿ ಎಲ್ಲೆಲ್ಲಿ ಎಷ್ಟೇ ಸ್ಕ್ವೇರ್ ಫೀಟ್ ಬೇಕು ನೀವು ಫಸ್ಟ್ ಅವ್ರ ಅದೇ ನೀವು ನೋಡಿ ಮೇಡಮ್ ನಾವ್ ಅಂಗಡಿ ಹೆಸರು ಹೇಳ್ತೀವಿ, ಇಲ್ಲ ನಿಮ್ಗೆ ಎಲ್ಲಿ ಇಷ್ಟನೋ ಅಂಗಡಿ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಅದ್ರ ಪ್ರಕಾರ ನಮ್ಗೆ ಏನೇನ್ ಬೇಕು ನಾವು ಸೆಲೆಕ್ಟ್ ಮಾಡಿ ಬಂದ್ಮೇಲೆ ಮೆಷರ್ಮೆಂಟ್ ಕೊಟ್ಟು ಐಟಮ್ ತಂದು ಹಾಕಿ ಮಾಡಿ ನಮ್ಗೆ ಕಂಪ್ಲೀಟ್ ಮಾಡಿ ಕೊಟ್ಟು. ಇವಾಗ ನಾವು ಫಸ್ಟ್ ಫ್ಲೋರ್ ಹೋಗ್ತಾ ಇದೀವಿ. ಇಲ್ಲೆಲ್ಲ ನೀವು ಅಬ್ಸರ್ವ್ ಮಾಡ್ಬೋದು, ಇದೆಲ್ಲ ಚೈನ್ ಸ್ಟೆಪ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇಲ್ಲಿ ನೋಡೋದಾದ್ರೆ ಎಸ್ ರೈಲಿಂಗ್ ವಿತ್ ಗ್ಲಾಸ್ ನ ಕೊಟ್ಟಿರೋದು, ವಿತ್ ಟಫನ್ ಗ್ಲಾಸ್ ನ ಕೊಟ್ಟಿರೋದು. ನೀವು ಫ್ಲೋರಿಂಗ್ ಅಬ್ಸರ್ವ್ ಮಾಡ್ಬೋದು, ವೈಟ್ ವಿತ್ ಬ್ಲಾಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಕೊಟ್ಟಿರೋದು. ಆಲ್ಮೋಸ್ಟ್ ಈ ಮನೆಗೆಲ್ಲ ನೀವು ನೋಡೋದಾದ್ರೆ ವಾಲ್ ಪೇಪರ್ ಇಂದನೇ ಕವರ್ ಮಾಡಿರೋದು. ಇಲ್ಲೂ ಕೂಡ 20 feet ಹೈಟ್ ಅಲ್ಲಿ ಇದು ವಾಲ್ ಪೇಪರ್ ನ ಮಾಡಿರೋದು. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇದನ್ನೆಲ್ಲ ಸ್ಪಿಟ್ ಲೈಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಮತ್ತೆ ನ್ಯಾಚುರಲ್ ಸನ್ಲೈಟ್ ಚೆನ್ನಾಗಿ ಬರ್ಲಿ ಅನ್ನೋ ರೀಸನ್ಗೋಸ್ಕರ ಆಲ್ಮೋಸ್ಟ್ ಎಲ್ಲ ಕಡೆ ವಿಂಡೋಸ್ ನ ಕವರ್ ಮಾಡಿದೀವಿ ನಾವು, ತುಂಬಾ ವಿಂಡೋಸ್ ನ ಕೊಟ್ಟಿರೋದು. ಬನ್ನಿ ಹಾಗೆ ಮೇಲೆ ಹೋಗೋಣ. ಇಲ್ಲಿ ನೀವು ನೋಡ್ಬೋದು ಸ್ಕೈ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ ಮೇಲೆ ಹೋಗೋಣ. ಇದು ಕಂಪ್ಲೀಟ್ ನಮಗೆ ಫ್ಯಾಮಿಲಿ ಲಾಂಚ್ ಸಿಗ್ತಾ ಇದೆ. ಪಾರ್ಟೀಸ್ ಮತ್ತೆ ಗೆಟ್ ಟುಗೆದರ್ಸ್ ಈ ತರದಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ. ಇದು ಕಂಪ್ಲೀಟ್ ನಮಗೆ 12/14 ಅಲ್ಲಿ ಇದು ಕಂಪ್ಲೀಟ್ ಫ್ಯಾಮಿಲಿ ಲಾಂಚ್ ಸಿಗ್ತಾ ಇದೆ. ನೀವು ಇಲ್ಲೂ ಕೂಡ ಅಬ್ಸರ್ವ್ ಮಾಡ್ಬೋದು, ಇಲ್ಲೂ ಕೂಡ ವಾಲ್ ಪೇಪರ್ ಇಂದ ಕವರ್ ಮಾಡಿರೋದು, ವಿತ್ ಇಲ್ಲಿ ಸ್ಟಿಪ್ ಲೈಟ್ಸ್ ಬಂದಿದೆ. ಇಲ್ಲಿ 3 bedrooms ಇದೆ. ಡಾಟರ್, ಸನ್ ಅಂಡ್ ಅವ್ರದ್ದು ಮದರ್ಸ್ ಅವರು. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಇದು ನಮಗೆ ಟೀ ಕುಡ್ಡೆ ಬರ್ತಾ ಇದೆ, ಬಟ್ ಇದು ಶಟರ್ ಬಂದು ನಮಗೆ ಲ್ಯಾಮಿನೇಟೆಡ್ ಡೋರ್ ಶಟರ್ ಬರ್ತಾ ಇದೆ. ಫ್ರೇಮ್ ಎಲ್ಲ ನಮಗೆ ಟೀಕ್ದು ಸಿಗ್ತಾ ಇದೆ. ಬನ್ನಿ ಒಳಗಡೆ ಹೋಗೋಣ. ಇದು ಕಂಪ್ಲೀಟ್ ನಮಗೆ ಮಾಸ್ಟರ್ ಬೆಡ್ರೂಮ್. ಇದು ಕಂಪ್ಲೀಟ್ ಇದು ನಮಗೆ 16/16 ಅಲ್ಲಿ ಇದು ಮಾಸ್ಟರ್ ಬೆಡ್ರೂಮ್ ಸಿಗ್ತಾ ಇದೆ. ಇಲ್ಲಿ ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು, ಆಲ್ಮೋಸ್ಟ್ ಕಲರ್ ಕಾಂಬಿನೇಷನ್ ಆಗಲಿ ವಾಲ್ ಪೇಂಟಿಂಗ್ ಮ್ಯಾಚ್ ಆಗೋ ಥರ ತುಂಬ ಸಿಂಪಲ್ ಆಗಿ ಕಾಣಿಸ್ತಾ ಇದೆ, ಬಟ್ ತುಂಬ ಯುನೀಕ್ ಆಗಿ ಅದು ಯುನೀಕ್ ಲುಕ್ ಬರ್ತಾ ಇದೆ ನಮಗೆ. ಇಲ್ಲಿ ನಮಗೆ ಒಂದು ಬಾಲ್ಕನಿ ಸಿಗ್ತಾ ಇದೆ, ಬಟ್ ಅದು ಡೋರ್ ಕ್ಲೋಸ್ ಆಗಿದೆ. ಇಲ್ಲಿ ನಮಗೆ ವಾಕ್ ಇನ್ ವಾರ್ಡ್ರೋಬ್ ಕಾನ್ಸೆಪ್ಟ್ ಬರ್ತಾ ಇದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಒಂದು ಸ್ಟೆಪ್ ಹೈಟ್ನ ಮಾಡಿರೋದು. ಇಲ್ಲೆಲ್ಲ ಈ ಸೈಡಲ್ಲೆಲ್ಲ ನಮ್ಗೆ ಇದು ವಾಕ್ ಇನ್ ವಾರ್ಡ್ರೋಬ್ ಬಂದು ಈ ಕಡೆ ನಮಗೆ ವಾಶ್ರೂಮ್ ಸಿಗ್ತಾ ಇದೆ. ಇದು ಕೂಡ ನಮಗೆ ಲ್ಯಾಮಿನೇಟೆಡ್ ಡೋರ್ ವಿತ್ ಫ್ರೇಮ್ ಬಂದು ನಮಗೆ ಟೀ ಕುಡ್ಡಲ್ಲಿ ಬರ್ತಾ ಇದೆ. ಇನ್ನು ವಾಶ್ರೂಮ್ ನೋಡೋದಾದ್ರೆ ಇದು ನಮಗೆ ಕಂಪ್ಲೀಟ್ 10/5 ಅಲ್ಲಿ ಇದು ಕಂಪ್ಲೀಟ್ ವಾಶ್ರೂಮ್ ಸಿಗ್ತಾ ಇದೆ. ಇದು ವೆಟ್ ಅಂಡ್ ಡ್ರೈ ಕಾನ್ಸೆಪ್ಟ್. ಮಧ್ಯ ಸೆಂಟ್ರಲ್ಲಿ ನಮಗೆ ಲೆಡ್ಜ್ ಬಾಲ್ ಬಂದು ವೆಟ್ ಅಂಡ್ ಡ್ರೈ ಕಾನ್ಸೆಪ್ಟ್ ಬರ್ತಾ ಇದೆ. ಎರಡು ಕೂಡ ಇಲ್ಲಿದೆ. ಬನ್ನಿ ಹಾಗೆ ಡಾಟರ್ ರೂಮ್ ಇದೆ, ಅಲ್ಲಿಗೆ ಹೋಗೋಣ. ಇವಾಗ ನಾವು ಡಾಟರ್ ರೂಮ್ಗೆ ಎಂಟ್ರಿ ಆಗ್ತಾ ಇದೀವಿ. ನೀವು ಆಲ್ಮೋಸ್ಟ್ ಇಲ್ಲಿ ನೋಡ್ಬೋದು, ಇದು ಸ್ವಲ್ಪ ಲೆಂತಿಯಾಗಿ ಬಂದಿದೆ ರೂಮ್ ಡೋರ್. ಆ್ಯಂಡ್ ಇದು ನಮಗೆ ಕಂಪ್ಲೀಟ್ ರೂಮ್ 15/7 ಅಲ್ಲಿ ಕಂಪ್ಲೀಟ್ ಇದು ರೂಮ್ ಸಿಗ್ತಾ ಇದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಆಲ್ಮೋಸ್ಟ್ ಅಲ್ಲಿ ನೀವು ಇಷ್ಟು ದೊಡ್ಡದ ವಿಂಡೋ ನೋಡಿರಲ್ಲ. ಇದು ನಮಗೆ 5 to 6 feet ವಿಂಡೋ ಸಿಗ್ತಾ ಇದೆ. ಇದು
ಇದರಿಂದ ವೆಂಟಿಲೇಷನ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನೀವು ಇಂಟೀರಿಯರ್ ಕೂಡ ಅಬ್ಸರ್ವ್ ಮಾಡ್ಬೋದು ಎಷ್ಟು ಯೂನಿಕ್ ಆಗಿ ಬಂದಿದೆ ಅಂತ. ಇಲ್ಲಿ ಒಂದು ಸ್ಟಡಿ ಏರಿಯಾ ಕೂಡ ಮಾಡಿರೋದು. ಇಲ್ಲಿ ಹಾಗೆ ಇಲ್ಲೊಂದು ವಾಶ್ರೂಮ್ ನಮ್ಗೆ ಸಿಗ್ತಾ ಇದೆ. ಸೇಮ್ ಅಲ್ಲಿ ಯಾವ ತರ ಇದೆ ಇದು ಕೂಡ ಅದೇ ತರ ಕಾನ್ಸೆಪ್ಟ್ ಅಲ್ಲಿ ನಮಗೆ ಬರ್ತಾ ಇದೆ. ಇವಾಗ ನಾವು ಅದನ್ನ ಒಂದು ಗೆಸ್ಟ್ ಬೆಡ್ರೂಮ್ ಅಂತಾನೂ ಹೇಳ್ಬೋದು, ಮಲ್ಟಿಪರ್ಪಸ್ ರೂಮ್ ತರ ಅದನ್ನ ಯಾರಾದ್ರೂ ಗೆಸ್ಟ್ ಬಂದಾಗ ಯೂಸ್ ಮಾಡ್ಬೋದು. ಬನ್ನಿ ಅಲ್ಲಿಗೆ ಹೋಗೋಣ. ಇದನ್ನ ನಾವು ಗೆಸ್ಟ್ ರೂಮ್ ಅಂತ ಹೇಳ್ಬೋದು. ಇದು ತುಂಬಾ ಚಿಕ್ಕದಾಗಿ ಬಂದಿದೆ ರೂಮ್ ಇದು. ಬಟ್ ಇದು ಇಲ್ಲಿಂದ ನಮಗೆ ಡಬಲ್ ಡೂಪ್ಲೆಕ್ಸಿಗೆ ಕನೆಕ್ಟ್ ಆಗುತ್ತೆ. ಬಿಟ್ವೀನ್ ಡಬಲ್ ಡೂಪ್ಲೆಕ್ಸಿಗೆ ಕನೆಕ್ಟ್ ಆಗೋ ರೂಮ್ ಇದು. ನೀವು ಅಬ್ಸರ್ವ್ ಮಾಡ್ಬೋದು ಇದು ನೋಡಿ. ಇಲ್ಲಿಂದ ನಾವು ಡಬಲ್ ಡೂಪ್ಲೆಕ್ಸಿಗೆ ಎಂಟ್ರಿ ಆಗ್ತಾ ಇದೀವಿ. ಇಲ್ಲಿಂದ ನಾವು ಇವಾಗ ಡಬಲ್ ಡೂಪ್ಲೆಕ್ಸ್ಗೆ ಹೋಗೋಣ ಬನ್ನಿ. ಮ್ಯಾಮ್ ಡಬಲ್ ಡೂಪ್ಲೆಕ್ಸ್ ಏನಕ್ಕೆ ಅಂತ ಐಡಿಯಾ? ಡ್ಯೂಪ್ಲೆಕ್ಸ್ ಎರಡು ಏನಂದ್ರೆ ಇದು ಆಕ್ಚುಲಿ 40-60 ಸೈಟ್ ಮನೆ. ಪೂರ್ತಿ ನಾವ್ ಇಟ್ಕೊಂಡು ಬಾಡಿಗೆ ಕೊಟ್ರೆ ನಮ್ಗೇನು ಸೇವ್ ಆಗಲ್ಲ ಅನ್ನೋ ಪರ್ಪಸ್ ಇಂದ ನಾವು ಡ್ಯೂಪ್ಲೆಕ್ಸ್ ನ ನನ್ಗೊಂದು ನಮ್ ತಮ್ಮನ್ಗೊಂದು ಮಾಡ್ಕೊಂಡ್ವಿ. ಮೇಲ್ಗಡೆ ತಮ್ಮನ್ಗೆ ಇನ್ ಇದು ಡಬಲ್ ಬೆಡ್ರೂಮ್ದು 3 ಮನೆ ರೈಟ್ ಸೈಡ್ ಕಟ್ಟಿದ್ವಿ. ಅದನ್ನ ರೆಂಟ್ಗೆ ಬದ್ ನಾವು ಸೇಲೆ ಮಾಡ್ಬಿಟ್ವಿ. ಇಟ್ಸ್ ಲೈಕ್ ಅಪಾರ್ಟ್ಮೆಂಟ್ ವಿ ಹ್ಯಾವ್ ಮಿನಿ ಅಪಾರ್ಟ್ಮೆಂಟ್ ತರ ಮಾಡ್ಕೊಂಡ್ವಿ. ದೇ ಹ್ಯಾವ್ ಗಿವನ್. ಮೊದಲೆಲ್ಲ ಅಪಾರ್ಟ್ಮೆಂಟ್ಸ್ ಇದ್ ಮಾಡ್ತಾ ಇದ್ರು, ಇವಾಗ ಡಬಲ್ ಡೂಪ್ಲೆಕ್ಸ್ ಅಂತ ಕಾನ್ಸೆಪ್ಟ್ ಬಂದಿದೆ. ಹೌದು, ನಾವು ಮಾಡ್ಕೊಂಡ್ವಿ. ನಮ್ಗೊಂದು ಡ್ಯೂಪ್ಲೆಕ್ಸ್ ನಮ್ ಬ್ರದರ್ಗೊಂದು ಮಾಡಿ ಅದ್ರ ಪ್ರಕಾರ ರೆಡಿ ಮಾಡ್ಕೊಂಡ್ವಿ. ಓಕೆ ಮ್ಯಾಮ್, ನೀವ್ ಹೇಳ್ತೀರಾ ಕೈಟ್ಸಿಗ್ ಪ್ರಾಜೆಕ್ಟ್ ಡೆಫಿನೆಟ್ಲಿ ಕೊಡ್ಬೋದು ಅಂತ? See, when we are prompt to them, they are also prompt to us. I can say that. They have given a good quality work. You can trust kites. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ವೀಕ್ಷಕರಿಗೋಸ್ಕರ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕಾಗಿ ತುಂಬಾ ಥ್ಯಾಂಕ್ಸ್.